ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯಾಕೆ ಹೇಳಿ ಬೆಳಿಗ್ಗೆ ಮಾರ್ನಿಂಗ್ ಇದು ಬ್ಯುಸಿಯಾಗಿದ್ದೆ ಅಂದರೆ ತುಂಬ ಬ್ಯುಸಿ. ನಮ್ಮದು ನಮ್ಮ ಮಾಮ ಇದ್ದಾರಲ್ಲ, ನಮ್ಮ ಮಾಮ ಇದ್ದಾರಲ್ಲ, ಮಾಮಂದು ಅವ್ರ ಪಾಪದು ಬೇಕಿತ್ತು, ಸೆಕೆಂಡ್ ಬೇಬಿದು 1 ಇಯರ್ ಆಗಿದ್ವಿ. ಅದಕ್ಕೆ ಹೋಗ್ಬಿಟ್ಟು ಅಲ್ಲೇ ಹೋಗಿ ಫುಲ್ಲು ಮಾಡ ಅಲ್ಲೇ ಹೋಗ್ಬಿಟ್ಟು ಆಮೇಲೆ ಮನೆಗೆ ಮತ್ತೆ ಅಲ್ಲಿಂದ ಬರ್ಬೇಕಾದ್ರೆ ಐಸ್ ಕ್ರೀಮ್ ಅಲ್ಲೆಲ್ಲ ಇದು ಮಾಡಿ ಊಟ ಏನು ಮಾಡಿದರು, ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ನಾವು ತಿಂದಿದ್ದು ನಾನ್ ವೆಜ್ಜು, ಯಾಕೆಂದರೆ ನಮ್ಮ ಅಮ್ಮಂಗೆಲ್ಲ, ಅದಕ್ಕೆ ನಾನ್ ವೆಜ್ ತಿಂದ್ವಿ. ವೆಜ್ಜು ಬೇರೆ ಕಡೆ ಇತ್ತು. ಇದು ಈ ಕಡೆ ನಾನ್ ವೆಜ್ ಅಂದರೆ ಆ ಕಡೆ ವೆಜ್ಜು ಇರುತ್ತೆ, ಇದು ನಾನ್ ವೆಜ್ ಅಂದರೆ ಅದು ವೆಜ್ ಇರುತ್ತೆ, ಓಕೆನಾ. ಅದಕ್ಕೆ ನಾವು ನಾನ್ ವೆಜ್ಜಲ್ಲಿ ಕಬಾಬ್, ಬಿರಿಯಾನಿ, ಮೊಸರು ಬಜ್ಜಿ ಆ ಥರ ಮಾಡ್ತಾರೆ, ಗೊಜ್ಜು ಆ ಥರ ಮಾಡ್ತಾರೆ ನಾನ್ ವೆಜ್ಜು. ವೆಜ್ಜಲ್ಲಿ ಬಂದುಬಿಟ್ಟು ಪಲಾವ್, ಮೊಸರು ಬಜ್ಜಿ, ಗೋಬಿ ಮಂಚೂರಿ ಆ ಥರ ಮಾಡ್ತಾರೆ. ಹೀಗೆ ಬಿಡ ತಿನ್ಕೊಂಡು ಒಂದು ಬರ್ತಾ ಇವಾಗ ಕರೆಕ್ಟಾಗಿ ಮಿಡಲ್ ಸಿಕ್ಕೊಂಡ್ವಿ. ಕರೆಕ್ಟಾಗಿ ಝೀ ಅಂತ ಬರ್ತಾ ಇದ್ದಂಗೆ ಸ್ಟಾರ್ಟ್ ಆಗೋಯ್ತು ಮಳೆ. ಆಮೇಲೆ ಆಮೇಲೆ ಅಲ್ಲೆಲ್ಲ ಒಂದು ಗುಹೆ ಥರ ಇತ್ತು, ಅಲ್ಲೇ ನಿಂತ್ಕೊಂಡಿದ್ವಿ ಒಂದು 10 ನಿಮಿಷ, ಒಂದು 5 ನಿಮಿಷ. ಆಮೇಲೆ ಮಳೆ ಕಮ್ಮಿ ಆದಮೇಲೆ ಬಂದುಬಿಟ್ವಿ ಬೇಗ. ಆಮೇಲೆ ಬಂದುಬಿಟ್ಟು ಇಲ್ಲಿಂದನೂ ಸ್ನಾನ ಮಾಡ್ಕೊಂಡು ಹೋಗಿದ್ದೆ ಅಲ್ಲಿಗೆ. ಮತ್ತೆ ಸ್ನಾನ ಮಾಡಿದೆ, ಬಟ್ಟೆ ಬಿಚ್ಚಾಕ್ಬಿಟ್ಟು ಡೀಸರ್ ಹಾಕೋಣ ಅಂತ ಇದ್ದೆ. ಡೀಸರ್ ಹಾಕ್ತೆ, ಅದು ಬರೋಕ್ಕೆ ಒಂದು 5 ನಿಮಿಷ ಆಗುತ್ತೆ, ಒಂದು ಬೇಗ ಕಾಯಲ್ಲ, ನಾನು ಚಳಿ ನಿಂತಿದ್ದೀನಿ. ಹಾಗೆ ಅದಕ್ಕೆ ನಾನೇ ಏನು ಮಾಡಿದೆ, ಒಂದು ಬಾಣಲಿ ಒಳಗಡೆ ನೀರು ಹಾಕ್ಕೊಂಡು ಬೇಗ ಬಿಸಿ ಮಾಡಿಸ್ದೆ. ಬಿಸಿ ಮಾಡಿದ್ಮೇಲೆ ಹೀಟನ್ನು ಸ್ವಲ್ಪ ಬಿಸಿಯಾಗಿತ್ತು, ಅದ್ರಲ್ಲಿ ಬಕೆಟ್ ಒಳಗಡೆ ಹಾಕೊಂಡು ಸ್ನಾನ ಮಾಡಿಕೊಂಡು ಬಂದೆ. ಆಮೇಲೆ ಡ್ರೆಸ್ ಹಾಕಿ ಇವಾಗ ವಿಡಿಯೋ ಮಾಡ್ತಾಯಿದ್ದೆ. ಅದಕ್ಕೆ ಬನ್ನಿರಿ ಗೈಸ್. ಹಾಗೆ ಇವತ್ತು ನಾವು ಕಾಂಪಿಟೇಷನ್ ಏನಂದರೆ, ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ, ನಾವು ನೋಡಿ ಟಮಾಟೆ ಅಂತ ಇದೆ. ಹಾಗೆ ಇವತ್ತು ನಾವು ಆಡ್ತಾಯಿದ್ದೀವಿ. ಅಲ್ಲಿ ಕಾಂಪಿಟೇಷನ್ ಅಲ್ಲಿ ನಾವು ಇಲ್ಲಿಂದ ಟಮಾಟೆ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟು, ಅದಕ್ಕೆ ಇಲ್ಲಿ ಕಲ್ಲು ಎಸೆದ್ರೆ ಎಲ್ಲಿ ಬೀಳುತ್ತೋ ನಾವು ಈ ಥರ ಹೋಗಬೇಕು, ಹಿಂಗೆ ಹೋಗಬೇಕು, ಆ ಥರ ಹಂಗೆ ಹೋಗಿ ಆ ಕಲ್ಲನ್ನ ಹಿಡ್ಕೊಂಡು ಮತ್ತೆ ವಾಪಸ್ ಹಿಂಗೆ ತಿರುಗಿ ಮತ್ತೆ ಹಿಂಗೆ ಹೋಗಬೇಕು. ಮತ್ತೆ ಕಲ್ಲು ಬಿಸಾಕ್ಬಿಟ್ಟು ಆಟನ ಆಡ್ತಾಯಿದ್ವಿ. ನೋಡಿ ಇದು ಟೆರೆಸಲ್ಲಿ ಇಟ್ಬಿಡ್ತಾಯಿದ್ವಿ ನೋಡಿರಿ. ಅಲ್ಲ ಅವ್ರು ಸ್ಟಾರ್ಟ್ ಮಾಡ್ತಿರ್ತಾರೆ, ಅವರೇನೋ ಪ್ಲ್ಯಾನ್ ಮಾಡ್ತಿದ್ದಾರೆ, ಬರೀ ಅವರೇನೋ ಪ್ಲ್ಯಾನ್ ಬಿಡ್ತಿದ್ದಾರೆ. ಮಾಡ್ತೀರಿ ಮಾಡಿ. ಅವ್ರು ಪ್ಲ್ಯಾನ್ ಮಾಡ್ತಿದ್ದಾರೆ. ಅಲ್ಲಿ ಗಂಟೆ ಬಂದ್ವಿ. ನೋಡೋಣ, ಇದು ಹುಲ್ಲಿನ ಗಿಡ ಗೈಸ್. ಇದರಲ್ಲಿ ಏನು ಅಂತ ಒಂದು ಹುಳ ಇಷ್ಟು ದಪ್ಪು ಸ್ನೇಲ್ ಥರ ಇರುತ್ತೆ, ಇಷ್ಟು ದಪ್ಪಕ್ಕಿರುತ್ತೆ. ಇಷ್ಟು ದಪ್ಪಕ್ಕೆ ಹೇಳಿದ್ರೂ ಬರಲ್ಲ ಗೈಸ್. ಅದು ಅಷ್ಟಿತ್ತು, ಅದರಲ್ಲಿ ನಮ್ಮ ಅಪ್ಪ ಹಂಗೋ ಓನರ್ ಅಂಕಲ್ನ ಕರೆಸಿದ್ವಿ. ಇವಾಗ ಓನರ್ಗೆ ಭಯ ಆಯಿತು, ನಮ್ಮ ಅಪ್ಪನ ಕರೆಸಿದ್ವಿ. ಆಮೇಲೆ ನಮ್ಮ ಅಪ್ಪ ಗಿಡ ಕಿತ್ಬಿಟ್ಟು ಒಂದು ಕವರಲ್ಲಿ ಹಾಕಿ ಆಚೆ ಬಿಸಾಕ್ಬಿಟ್ಟು ಹೋಯ್ತದು. ಆಮೇಲೆ ಇದರಿಂದನೇ ಬಂದಿದ್ದು, ಈ ಪ್ಲ್ಯಾಂಟಿಂದ. ಇದು ನೋಡಿ ಎಲ್ಲಿ ಗೊತ್ತಾಗುತ್ತೆ ನಿಮಗೆ. ಇದು ಫ್ಲವರು. ಇದು ಯಾವ ಫ್ಲವರಪ್ಪ ಅನಿಸ್ತಾ ಇದೆಯಾ? ಇದೊಂದು ಫ್ಲವರು. ಇದು ಇಲ್ಲಿ ಅಡಿಕೆ ಗಿಡ. ಇದು ಎಷ್ಟು ಹೂವು. ಹಾಗೆ ಇದು ಬದನೆಕಾಯಿ ಗಿಡ, ಬದನೆಕಾಯಿ. ಇಲ್ಲೊಂದಿದೆ ನೋಡಿ, ಇಷ್ಟೊಂದು ಹೂವು. ಹೋಗೋರು ಮಾಡ್ತಿದ್ದಾರೆ. ಫಸ್ಟ್ ಗೈಸ್ ಮಾಡೋದು ಅಲ್ಲೇ ಎಲ್ಲಾದರೂ ಸಿಗ್ತದಾ? ಆ ಲೈನಲ್ಲೇ ಸಿಗುತ್ತಾ? ಇಷ್ಟರಲ್ಲಿ ಬಿದ್ದಿದ್ದೀನಿ. 1 2 3 4 5 6 7 ಇದ್ದೀನಿ. ಆ ಕಡೆ ಹೋಗಿದ್ರೆ ಇರ್ತಿದ್ದೆ. ಇವಾಗ 7ವರೆಗೂ ಹೋಗ್ಬೇಕು ನಾನು. 1 2 3 4 5 6 7. ಅಲ್ಲಿ ಒಬ್ಬರು ವಿಡಿಯೋ ಮಾಡ್ತಿದ್ದಾರೆ.
ಏನಲ್ಲ ನೋಡ್ಕೊಬಿಟ್ಟು ಮರ್ತಾ ಇದೆ ನೋಡ್ರಿ ತೋರಿಸ್ತೀನಿ ನೋಡ್ರಿ ಹೋಗ್ತೈತಿ ಕ್ಯೂಟಿ ನನ್ಬಿಟ್ಟು ಒಂದರೊಳಗಿದ್ರು ಆಗ್ಬಿಡ್ತದೆ ಗಾಯ್ಸ್ ಏನು ಮಾಡಲಿ ವೀಡಿಯೋ ಹಿಡ್ಕೊಂಡಿದ್ದಾನೆ ಆ ಫೋನ್ ಹಿಂಗೆ ಕಸ್ ಮಾಡೋಕೆ ಇಲ್ಲ ಅದಕ್ಕೆ ಬಾಯ್ ಹೌದಾ ಗೈಸ್ ಸರಿ ಡ್ಯಾನ್ಸ್ ಮಾಡ್ತದೆ ಬಾಬಾ ಅದನ್ನ ನೋಡ್ಕೊಂಡು ಬನ್ನಿ ಕೆಳಗೆ ತೋರಿಸ್ತೀನಿ ನಮ್ಮದು ಇದು ಮರನೇ ಇಷ್ಟೊಂದು ತೋರಿಸ್ತೀನಿ ಅಡಿಕೆ ಮರನೂ ಐತೆ ಆ ಕಡೆ ಇಟ್ಟಿದ್ದೀವಿ ಅದು ಇದು ಅಡಿಕೆ ಮರ ಅದು ಅಡಿಕೆ 3 ಅಡಿಕೆ ಮರ ಅಡಿಕೆ ಮರ ಅದು ಅವೆರಡು ಮರ ತೆಂಗಿನ ಮರ ಇದೊಂದು ಹೂವು ಮರ ಇದು ಯಾವುದು ಗೊತ್ತಿಲ್ಲ ಇದು ಹುಣಸೆ ಮರನೂ ಗೊತ್ತಿಲ್ಲ ಬಾದಾಮಿ ಗಿಡ ಅನಿಸ್ತದೆ ಗೊತ್ತಿಲ್ಲ ಅದೊಂದು ನೆಟ್ಟಿದ್ದಾರೆ ಅಲ್ಲೊಂದು ಗಿಡ ಅಲ್ಲೊಂದು ಅದು ಅದೇ ಊಟಕ್ಕೆ ನಾವು ಊಟ ಮಾಡಬೇಕಾದ್ರೆ ಎಲೆ ಮಾಡ್ತಾರಲ್ಲ ಅದನ್ನು ನೆಟ್ಟಿದ್ದೀವಿ ಮ್ಯಾಂಗೋ ಟ್ರೀ ನೋಡಿ ಅಷ್ಟೇ ಅಲ್ಲಿ ಕೆಳಗಡೆ ಐತೆ ನೋಡಿ ಒಂಥರ ತುಂಬ ಚೆನ್ನಾಗಿದೆ ಅಷ್ಟೇ ನಾನು ನನ್ನ ಬಟರ್ ಶೂಟ್ ಮಾಡಿದ್ದಾರೆ ಅದನ್ನು ಪೋಸ್ಟ್ ಮಾಡ್ತೀನಿ ಮಾಡ್ತಾನೆ ಇರ್ತೀವಿ ಬಾಯ್